ಬೆಳಿಗ್ಗೆ 6 ಗಂಟೆ ಆಗಿದೆ. ಈಗ ಗಂಗಾ ನದಿ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು, ಸ್ವಲ್ಪ ಚಳಿ ಇರೋದ್ರಿಂದ ಒಂದು 5 ಗಂಟೆ ಹೋಗೋಣ ಅಂದ್ಕೊಂಡ್ವಿ. ಮಕ್ಕಳಿಗೆ ಆಗಲ್ಲಂತೆ ಚಳಿ ಅಂತ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ. ಸೊ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ. ಸೊ ಈಗ ಫಸ್ಟು ಘಾಟ್ ಹತ್ರ ಹೋಗಬೇಕು. ಅಲ್ಲೋಗಿ ಹೆಂಗಿರುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಮಗೂ. ಅಲ್ಲೋಗಿ ಸ್ನಾನಕ್ಕೆ ಯಾವ ಘಾಟಲ್ಲಿ ಪ್ರಶಾಂತವಾಗಿ, ಕೆಳಗಡೆ ಅವರೇನೋ ದಶಾಶ್ವಮೇಧ ಘಾಟು, ಅದು ಸ್ವಲ್ಪ ಕ್ರೌಡ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಘಾಟ್ ಇದೆ. ಇಲ್ಲಿ ಆಲ್ಮೋಸ್ಟ್ ಇನ್ನು ಎಷ್ಟು 80 ಮೇಲೆ ಇದೆ ಅಂತ ಘಾಟ್ಗಳು. ಸೊ ನೋಡೋಣ, ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋದು. ಮಕ್ಕಳು ಈಗ ಬಂದರು, ಸೊ ಹೊರಡೋಣ. ಎತ್ಕೊಂಬಂದ್ಬಿಟ್ರ ಎಲ್ಲ. ಸೊ ಈಗ ನಾವು ಸ್ನಾನಕ್ಕೆ ಗಂಗಾ ಕಡೆ ಹೊರಟ್ವಿ. ಹಾಗೆ ನೀವು ಕಾಶಿಗೆ ಬರೋದಾದರೆ ಒಂದು ಫ್ಲೈಟಲ್ಲಿ ಬರ್ಬೋದು, ಸಮಯ ಕಡಿಮೆ ಹಿಡಿಯುತ್ತೆ, ಬೇಗ ನೀವು ರೀಚ್ ಆಗ್ತೀರಾ. ಹಾಗೆ ಪರವಾಗಿಲ್ಲ, ನಾವು ಆರಾಮಾಗಿ ಟ್ರೈನಲ್ಲಿ ಬರ್ತೀವಿ ಅಂದರೆ ಟ್ರೈನಲ್ಲಿ ಕೂಡ ಬರ್ಬೋದು. 1.5 ದಿನ ಅಂದರೆ ಅಪ್ರಾಕ್ಸಿಮೇಟಾಗಿ 30+ ಅವರ್ಸ್ ಆಗುತ್ತೆ. ಟೈಮ್ನ ಸೇವ್ ಮಾಡಬೇಕಂದ್ರೆ ಫ್ಲೈಟಲ್ಲಿ ಬರ್ಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಹೋಟೆಲ್ ರೂಮ್ಸ್ ಬೇಕಾದಷ್ಟು ಹೋಟೆಲ್ ರೂಮ್ಸ್ ಇದೆ, ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಹಾಗೆ ಕರ್ನಾಟಕದ ಛತ್ರಗಳು ಕೂಡ ಇದೆ ಅಂತ, ಮತ್ತು ಆಂಧ್ರದ್ದು ಕೂಡ ಕೆಲವು ಛತ್ರಗಳಿದೆ ಅಂತ. ಅದ್ರ ಬಗ್ಗೆ ಡೀಟೇಲ್ಸು ನನಗೆ ಗೊತ್ತಿಲ್ಲ, ಆದರೆ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದು ಸಿಗ್ಬೋದು, ಡೀಟೇಲ್ಸ್ ಸಿಗ್ಬೋದು. ಅಲ್ಲಿ ಏನಂತಂದರೆ ರೂಮ್ ಬುಕ್ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡಿ ರೂಮ್ಸ್ ಖಾಲಿ ಆಗ್ತಾ ಇದ್ದಾಗೆ ನಮಗೆ ಕೊಡ್ತಾರಂತೆ. ಸೊ ಅದೊಂದು ಫೆಸಿಲಿಟೀಸ್ ಇದೆ. ಹೋಟೆಲ್ಗಳು ಸುಮಾರಾಗಿದೆ, ನೋಡಿಕೊಂಡು ಬುಕ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ನಂದಿ ಕಾಣಿಸ್ತಾ ಇದೆ, ಸ್ತೂಪ, ಅದ್ರ ಮೇಲೆ ನಂದಿನ ಕೂರಿಸಿದ್ದಾರೆ. ಸೊ ಆ ನಂದಿ ಫೇಸಿಂಗ್ ಯಾವ ಕಡೆ ಇದೆ ಆ ಕಡೆ ಹೋದರೆ ಕಾಶಿ ವಿಶ್ವನಾಥನ ದರ್ಶನ. ಗೇಟ್ ನಂಬರ್ 1 ಹಾಗೆ ಗೇಟ್ ನಂಬರ್ 4 ಎರಡೂ ಬರುತ್ತೆ. ಈಗ ನಾವು ಹೋಗ್ತಾ ಇರೋದು ದಶಾಶ್ವಮೇಧ ಘಾಟ್ಗೆ ಸ್ನಾನಕ್ಕೋಸ್ಕರ. ಇಲ್ಲಿ 80+ ಘಾಟ್ ಇದೆ, ಆದರೆ ಕೆಲವಷ್ಟೇ ಘಾಟ್ಗಳಲ್ಲಿ ಸ್ನಾನ ಮಾಡೋಕ್ಕೆ ಪರ್ಮಿಷನ್ ಇರೋದು. ಒಂದು ಅರ್ಸಿ ಘಾಟು, ದಶಾಶ್ವಮೇಧ ಘಾಟು, ಹಾಗೆ ಮಣಿಕರ್ಣಿಕಾ ಘಾಟಲ್ಲಿ ಎಣ್ಣೆಗಳನ್ನೆಲ್ಲ ಸುಡ್ತಾ ಇರ್ತಾರೆ, ಅಲ್ಲೇ ಸ್ನಾನನೂ ಮಾಡ್ಬೋದು. ಹಾಗೆ ಈಗ ಕಾರಿಡಾರ್ ಓಪನ್ ಆಗಿದೆ ಅಲ್ಲ, ಅಲ್ಲಿ ಕೂಡ ಸ್ನಾನ ಮಾಡ್ಬೋದಂತೆ. ಸ್ನಾನ ಮಾಡಿಕೊಂಡು ನಾವು ಕಾರಿಡಾರಿಂದನೇ ದರ್ಶನಕ್ಕೆ ಹೋಗ್ಬೋದು, ಫ್ರೀ ದರ್ಶನ ಅಂತ ಹೇಳ್ತಾ ಇದ್ರು. ನಾವು ಗೇಟ್ 4ಗೆ ಹೋಗಿ ಅಲ್ಲೇ ಕ್ವಿಕ್ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸಮಯ ತುಂಬ ಕಡಿಮೆ ಇದೆ. ಒಂದು ದಿನದಲ್ಲಿ ನಾವು ಇವತ್ತು ವಿಶ್ವನಾಥನ ದರ್ಶನ ಮಾಡಬೇಕು, ಕಾಶಿ ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ ಹಾಗೆ ಗಂಗಾ ಆರತಿನ ನೋಡಿಕೊಂಡು ಇವತ್ತು ರಾತ್ರಿ 10 ನಮ್ಮ ಫ್ಲೈಟ್ ಇರೋದು. ಸೊ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಬೇಕು, ಆದರೆ ಅದ್ರ ಜೊತೆಗೆ ಶಾಪಿಂಗ್ ಕೂಡ ಮಾಡಬೇಕು, ಸ್ಟ್ರೀಟ್ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಇಷ್ಟೆಲ್ಲ ಇದೆ. ಅದರ ಜೊತೆಗೆ ಗಂಗಾ ಸ್ನಾನ ಮಾಡಿ ನಮ್ಮ ಹಿರಿಯರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಗಂಗಾ ನದಿಯಲ್ಲಿ ದೀಪಗಳನ್ನು ಬಿಡಬೇಕು ಅನ್ನೋದು ಕೂಡ ಇದೆ. ಮೇಯ್ನಾಗಿ ನಮ್ಮಮ್ಮಂಗೆ, ನಮ್ಮ ಅತ್ತೆಗೆ, ಹಾಗೆ ನಮ್ಮ ಫ್ಯಾಮ್ಲೀಸಲ್ಲಿ ಯಾರ್ಯಾರೆಲ್ಲ ಹೋಗಿದ್ದಾರೆ ಅವ್ರ ಪರವಾಗಿ ನೋಡ್ತಾ ನಾವು ಗಂಗಾ ನದಿ ಹತ್ರ ಬಂದ್ವಿ. ಆ ದೃಶ್ಯನ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಗೋಯಿತು. ಎಷ್ಟು ಚೆನ್ನಾಗಿದೆ. ಹಾಗೆ ಕಾಶಿ ನಮ್ಮ ಭಾರತ ದೇಶದಲ್ಲೇ ತುಂಬ ಹಳೇ ಸಿಟಿ ಅಂತ ಹೇಳ್ತಾರೆ. ಆವಾಗ ಹೇಗಿತ್ತೋ ಹಾಗೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಗಲ್ಲಿಗಳಲ್ಲೂ ನಿಮ್ಗೆ ಹೋದರೆ ಅಲ್ಲಲ್ಲಿ ದೇವರ ಮಂದಿರಗಳು, ಪುಟ್ಟ ದೇವಸ್ಥಾನಗಳು ನೋಡಿ. ಇದು ಕೂಡ ಒಂದು ದೇವಸ್ಥಾನ. ಅಲ್ಲಲ್ಲಿ ನಿಮಗೆ ಸಣ್ಣ ದೇವಸ್ಥಾನಗಳು ಕಾಣಿಸುತ್ತೆ. ಇದು ಘಾಟಲ್ಲಿ ನಿಮಗೆ ಎಷ್ಟು ಲಿಂಗಗಳು ಕಾಣಿಸುತ್ತೋ ಗೊತ್ತಿಲ್ಲ. ಹಾಗೆ ಇಲ್ಲಿ 12 ಗಂಟೆ ಸ್ನಾನ ಅಂದರೆ ಮಧ್ಯಾಹ್ನದ ಸ್ನಾನಕ್ಕೆ ತುಂಬಾ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಯಾಕೆಂದರೆ ಆವಾಗ ಆ ಟೈಮಲ್ಲಿ ಸಕಲಾನು ದೇವತೆಗಳು ಬಂದು ಸ್ನಾನ ಮಾಡ್ತಾರಂತ. ಸೊ ಮಧ್ಯಾಹ್ನದ ಸ್ನಾನ ತುಂಬ ವಿಶೇಷ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾರೆ. ಎಲ್ಲ ಟೈಮಲ್ಲೂ ಓಪನ್ ಇರುತ್ತೆ, ನೀವು ಯಾವಾಗಾದರೂ ಹೋಗಿ ಸ್ನಾನ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಹೋಟೆಲ್ನವರು. ಈಗ ನಾವು ಬಂದ್ವಿ ದಶಾಶ್ವಮೇಧ. ಇಲ್ಲೇ ಆರತಿ ನಡೆಯೋದು, ಸಂಜೆ ಗಂಗಾ ಆರತಿ, ತುಂಬ ವರ್ಲ್ಡ್ ಫೇಮಸ್ ಗಂಗಾ ಆರತಿ. ಸಾಯಂಕಾಲ ಅದನ್ನು ನೋಡೋಕ್ಕೆ ತುಂಬ ಕುತೂಹಲ ಇದೆ ಹೇಗಿರುತ್ತೆ ಅಂತ. ಟಿ ವಿಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ವಿ, ಬಟ್ ನೇರವಾಗಿ ನೋಡೋದು ತುಂಬ ಖುಷಿ ಅನಿಸುತ್ತೆ. ತುಂಬಾ ಕಲರ್ಫುಲ್ಲಾಗಿತ್ತು. ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಈ ಘಾಟನ್ನು ನೋಡಿ. ಹಾಗೆ ಸ್ಟಾರ್ಟಿಂಗಲ್ಲೇ ಸ್ನಾನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲದಕ್ಕೂ ಫೆಸಿಲಿಟೀಸ್ ಇದೆ. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲೇ ಮಾಡೋದ್ರಿಂದ ಎಲ್ಲ ಪೂಜೆಗಳು ಮಾಡಿ ಸ್ವಲ್ಪ ಗಲೀಜು ಥರ ಅನಿಸುತ್ತೆ. ಅಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದರೆ ನಿಮಗೆ ಬೋಟಿನ ವ್ಯವಸ್ಥೆ ಇರುತ್ತೆ. 100 ರೂಪೀಸ್ ಒಬ್ಬರಿಗೆ ತೊಗೊಳ್ತಾರೆ. ಜಸ್ಟ್ ಆಪೋಸಿಟು ಘಾಟ್ಗೆ ಆಪೋಸಿಟಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ನೆಮ್ಮದಿಯಾಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಹಾಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಲ್ಲಿ ಏನು ತುಂಬ
ಚೆನ್ನಾಗಿ ಫೆಸಿಲಿಟೀಸ್ ಇದೆ ಅಂತ ಹೇಳಲ್ಲ. ಒಂದು 4 ಕೋಲ್ಗಳನ್ನು ನೆಟ್ಟಿ ಅದರಲ್ಲಿ ಬಟ್ಟೆಗಳನ್ನು ಸುತ್ತಿದ್ದಾರೆ. ಸೊ ಅದೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ರೂಮ್ ಅಂತ ಹೇಳ್ಬೋದು. ಬಟ್ ಏನಂದರೆ ಕ್ರೌಡ್ ಕಡಿಮೆ ಇರುತ್ತೆ, ಅಲ್ಲಿ ನೀರು ಕೂಡ ಕ್ಲಿಯರಾಗಿರುತ್ತೆ ಅಂತ ಹೇಳಿ ನಾವೀಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲ ಕಡೆ ಬಾರ್ಗೇನ್ ಮಾಡಬೇಕು, ಇಲ್ಲ ಅಂತಂದರೆ ಅವ್ರು ಹೇಳಿದ ಬೆಲೆನೇ ಕೊಟ್ಟು ಹೋಗಬೇಕಾಗತ್ತೆ. ಕೆಲವು ಕಡೆ ಎಲ್ಲ ಬಾರ್ಗೇನ್ ಮಾಡಿದ್ರೆ ನಿಮಗೆ ಆ್ಯಕ್ಚುಯಲ್ ಪ್ರೈಸ್ ಬರುತ್ತೆ. ಹಾಗೆ ಬೋಟಲ್ಲಿ ಹೋಗುವಾಗ ಘಾಟ್ಗಳ ಸುಂದರ ದೃಶ್ಯ ನೋಡೋದೇ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಾನು ನಿಜವಾಗ್ಲೂ ಕಾಶಿಯಲ್ಲಿದ್ದೀನಾ ಅಂತ ಒಂದು ಕ್ಷಣ ಇದಾಗ್ತಾಯಿತ್ತು, ಬಹಳನೇ ಖುಷಿ ಆಯಿತು. ಹಾಗೆ ಅದ್ರ ಜೊತೆಗೆ ದುಃಖ ಕೂಡ ಆಗ್ತಾಯಿತ್ತು, ನಮ್ಮಮ್ಮ ಇದ್ದಿದ್ರೆ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಬಟ್ ಅಮ್ಮ ಇಲ್ಲ, ಆದರೆ ಅವರು ನಮ್ಮ ಜೊತೆ ಇಲ್ಲ ಅಂತಲೂ ನಮ್ಮ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಇರ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗೆ ಇವತ್ತು ನಾನು ಅಮ್ಮನ ಸೀರೆ, ಅಮ್ಮ ತುಂಬ ಇಷ್ಟಪಟ್ಟು ಉಟ್ಕೊಳ್ತಾ ಇದ್ದಿದ್ದಂಥ ಸೀರೆ ತೊಗೊಂಬಂದಿದೆ ಅವ್ರದ್ದು, ಅದನ್ನೇ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಆ ಸೀರೆನ ಉಟ್ಕೊಂಡ್ರೆ ಅಮ್ಮ ನನ್ನ ಜೊತೆಲೇ ಇರ್ತಾರೆ ಅನ್ನೋದು ಒಂದು ಮನಸ್ಸಿಗೆ ಖುಷಿ. ಸೊ ಹಾಗಾಗಿ ಅಮ್ಮನ ಸೀರೆ ತೊಗೊಂಡು ಬಂದಿದ್ದೆ. ಇವತ್ತು ಅದೇ ಸೀರೆನ ಉಟ್ಕೊಂಡು ದೇವರ ದರ್ಶನಕ್ಕೆ ಹೋಗ್ತೀನಿ. ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸು, ಡಿವೈನ್ ಪ್ಲೇಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ನಮಗೆ ಅಲ್ಲಿ ಹೋದಾಗ ಆ ಪಾಸಿಟಿವ್ ವೈಬ್ಸ್ ಇದೆಲ್ಲ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಒಂದು ಖುಷಿಯಾಗುತ್ತೆ. ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದ ಒಂದು ಪುರಾತನವಾದಂಥ ಒಂದು ನಗರ ಕಾಶಿ ಪಟ್ಟಣ. ತುಂಬಾ ಖುಷಿ ಆಗ್ತಾಯಿತ್ತು. ಸೊ ನಾವೆಲ್ಲ ಸ್ನಾನ ಮಾಡ್ತಾಯಿದ್ದೀವಿ ದೂರದಲ್ಲಿ. ನಾನು ಮುಳುಗಿ 3 ಸಾರಿ ಮುಳುಗಿ ಎದ್ದೊಳ್ಬೇಕು ಅಂತಾರಲ್ಲ, ಸೊ ಮುಳುಗಿ ಸ್ನಾನ ಮಾಡಿಕೊಂಡು ಈಗ ನಾವೆಲ್ಲ ರೆಡಿಯಾಗಿ ಬಂದ್ವಿ. ನನ್ನ ಮಕ್ಕಳು ಇಬ್ಬರು ಇವತ್ತು ಪಂಚೆ ಹಾಕ್ಕೊಂಡಿದ್ದಾರೆ ಅಪ್ಪನ ಜೊತೆ ಸೇರಿಕೊಂಡು, ಅದು ತುಂಬ ಖುಷಿ ಕೊಡ್ತಾಯಿತ್ತು. ಈಗ ರೆಡಿ ಆಗಿದ್ದೀವಿ, ಬೋಟ್ ಅವ್ರು ಕೂಡ ಕಾಯ್ತಾ ಇದ್ದಾರೆ, ಹೋಗೋಣ. ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆದ್ವಿ. ಸ್ವಲ್ಪ ಕಷ್ಟನೇ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ, ಅದು ಲೇಡೀಸ್ಗೆ. ಸೊ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ನಾವು ಯಜಮಾನ್ರು ನೋಡಿ ಧೋತಿ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದೆ. ಇರಿ ಶಶಾಂತ್ ತನುಷ್ ನೋಡಿ ಎಷ್ಟು ಮೇಲೆ ಕುಟ್ಕೊಂಡಿದ್ದಾರೆ ಲುಂಗಿ. ಈಗ ನಾವು ಬೋಟಲ್ಲಿ ಹೊರಟ್ವಿ. ಅಲ್ಲೇ ಮಧ್ಯದಲ್ಲೇ ದೀಪಗಳನ್ನು ಬಿಡುವರಂತೆ ಬನ್ನಿ ಅಂತ ಹೇಳಿಬಿಟ್ಟು ಬೋಟವ್ನು ಹೇಳ್ದ. ಇಲ್ಲ ಅಂತಂದರೆ ನಾವು ಅಲ್ಲೇ ಬಿಡಬೇಕಿತ್ತು. ಸರಿ ಮಧ್ಯದಲ್ಲಿ ಬಿಡೋಣ ಅಂದ್ಬಿಟ್ಟು ತೊಗೊಂಡ್ವಿ. 20 ರೂಪಾಯಿ ಒಂದು ದೀಪಕ್ಕೆ. ಎಣ್ಣೆ ಏನು ಹಾಕಿರಲ್ಲ, ಒಂದು ಏನು ಹೇಳ್ತಾರೆ ಜಪ್ಪೆ ಥರ ಇರುತ್ತೆ, ಅದರಲ್ಲಿ ಸ್ವಲ್ಪ ಹೂವು ಇಟ್ಬಿಟ್ಟು ಹತ್ತಿ ಮೇಲೆ ಕರ್ಪೂರ ಹಾಕಿರ್ತಾರೆ. ಅದು 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಉರಿಯುತ್ತೆ. 3 ದೀಪಗಳನ್ನು ತೊಗೊಂಡ್ವಿ. ಒಂದು ನಮ್ಮ ಅಮ್ಮನಿಗೆ, ಒಂದು ನಮ್ಮ ಅತ್ತೆಗೆ, ಒಂದು ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ಓರ್ಗಿತಿ ಆಗಿರ್ಬೋದು, ನಮ್ಮ ಯಜಮಾನ್ರವರ ಮಾವ ಆಗಿರ್ಬೋದು, ಒಂದಷ್ಟು ಜನ ಅವ್ರನ್ನ ನೆನೆಸ್ಕೊಂಡು ದೀಪಗಳನ್ನು ಬಿಟ್ವಿ. ನಾನು ಬಿಟ್ಟೆ, ನನಗೆ ಖುಷಿಯಿಂದ ಬಿಡ್ತಾ ಇದ್ದೆ. ಯಾಕೋ ಏನೋ ನನಗೆ ಅಮ್ಮ ತುಂಬ ಜ್ಞಾಪಕ ಬರ್ತಾಯಿದ್ರು. ನಾನು ಅಳೋಕ್ಕೆ ಶುರು ಮಾಡ್ತೀನಿ ಅಂತ ನಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ಗೊತ್ತಾಯಿತು. ಅವ್ರಿಗೆ ನಾನು ಅಳ್ತೀನಿ ಅಂದರೆ ಬೇಡ ಅನ್ನೋ ಥರ ಇರುತ್ತೆ. ಅಳ್ಬೇಡಮ್ಮ ನಾವಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ನಾನು ಅಮ್ಮನ ಬಗ್ಗೆ ನೆನೆಸ್ಕೊಂಡಾಗ ಖಂಡಿತವಾಗ್ಲೂ ಅಳ್ತೀನಿ ಅಂತ. ಯಾಕೋ ಏನೋ ತುಂಬ ನೆನಪಾಗ್ತಾ ಇದ್ರು ಅಮ್ಮ. ಅವ್ರಿಲ್ವಲ್ಲ ಅನ್ನೋ ಒಂದು ಇದು, ತಾಯಿ ಇಲ್ಲದೆ ಇರೋರಿಗೆ ಅದರ ಒಂದು ಇದು ಏನು ಹೇಳ್ತಾರೆ ಆ ಲಾಸು, ಆ ಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲದಕ್ಕೂ ನಾನಿದ್ದೀನಿ ಅಂತ ಹೇಳೋ ಅಮ್ಮ ಇಲ್ಲ, ಅವರಿಲ್ಲ, ಅವ್ರ ಜೊತೆಗೆ ಅತ್ತೇನೂ ಇಲ್ಲ. ಒಂದು ಮಾರಲ್ ಸಪೋರ್ಟೇ ಇಲ್ಲದೆ ಇರೋಂಥ ಒಂದು ಸಿಚುವೇಶನ್ನು, ತುಂಬ ಕಷ್ಟ ಆಗುತ್ತೆ. ನಾನು ಅಳ್ತಾ ಇದ್ದರೆ ಅದನ್ನು ನೋಡಿಬಿಟ್ಟು ನಮ್ಮ ಯಜಮಾನ್ರು ಮಕ್ಕಳು ನಗಿಸ್ತಾ ಇದ್ದಾರೆ, ಅಳ್ಬೇಡಮ್ಮ ಅಳ್ಬೇಡ ಅಂತ. ಎಷ್ಟಾದರೂ ಅಮ್ಮ ಅಮ್ಮನೇ ಅಲ್ವಾ, ಅವ್ರನ್ನ ನೆನೆಸ್ಕೊಂಡಾಗ ದುಃಖ ಆಗೇ ಆಗುತ್ತೆ. ಹಾಗೆ ನಮ್ಮ ಅತ್ತೆಯವ್ರಿಗೆ ಕೂಡ ಈಗ ದೀಪನ ಬಿಡ್ತಾ ಇದ್ದೀವಿ. ಸೊ ಎಲ್ಲೇ ಇದ್ದರೂ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋದಷ್ಟೇ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಷ್ಟೇ ಅಲ್ವಾ. ಸೊ ಈಗ ಇಲ್ಲಿಂದ ನಾವು ಎಲ್ಲಿ ಹತ್ತಿದ್ವೋ ಅಲ್ಲಿಗೆ ಹೋಗಿ ದೇವರ ದರ್ಶನಕ್ಕೆ ಹೋಗಬೇಕು. ಬೇಕಿದ್ರೆ ನಾವು ಇದೇ ಬೋಟಲ್ಲಿ ಘಾಟ್ಗಳನ್ನು ನೋಡಬೇಕು ಅಂತಂದರೆ ಅದಕ್ಕೂ ಕೂಡ ಇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು. 2,000 ಏನೋ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕೆ ನಾವು ಸಾಯಂಕಾಲ ಬರೋಣ ಅಂದ್ಕೊಂಡಿದ್ದೀವಿ, ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೋಟಲ್ಲಿ ಆಲ್ಮೋಸ್ಟ್ ನಾವು ಒಂದಷ್ಟು ದೂರದವರೆಗೂ ಹೋಗಿದ್ವಿ. ಸೊ ಹಾಗಾಗಿ ಸಾಯಂಕಾಲ ನಡ್ಕೊಂಡು ಹೋಗೋಣ, ಆರತಿಗೆ ಬರ್ತೀವಲ್ಲ ಅವಾಗ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನೇರ ನಾವು ದರ್ಶನಕ್ಕೆ
ಹೋಗಬೇಕು. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗೋರು ಸ್ಪೆಷಲ್ ಟಿಕೆಟನ್ನು ತೊಗೊಂಡ್ರೆ ಒಂದು 10-15 ಮಿನಿಟ್ಸಲ್ಲಿ ದರ್ಶನ ಮಾಡ್ಬೋದು. ಹಾಗೆ ಅಲ್ಲಿ ಒಳಗಡೆ ಲಾಕರಲ್ಲಿ ನಮ್ಮ ಬ್ಯಾಗಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಇಟ್ಟು ಹೋಗಬೇಕು. ಪರ್ಸ್ ಅಲೋ ಮಾಡ್ತಾರೆ, ಆದರೆ ಪರ್ಸಲ್ಲಿ ಇರುವಂಥ ಕೆಲವು ಪ್ರಾಡಕ್ಟ್ಸನ್ನು, ಅಂದರೆ ಬ್ಯೂಟಿ ಪ್ರಾಡಕ್ಟ್ಸು, ಸಣ್ಣ ಸ್ಕ್ರೀನ್ ಲೋಷನ್ ಆಗಿರ್ಬೋದು, ವ್ಯಾಸ್ಲಿನ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಮತ್ತು ಬಾಚಣಿಗೆ, ಕ್ಲಿಪ್ಸು, ಚಾಕ್ಲೇಟ್ಸು, ಮತ್ತು ಏನಾದರೂ ಟ್ರೈಪಾಡು ಆ ಥರದ್ದೆಲ್ಲನೂ ಅಲೋ ಮಾಡಲ್ಲ. ಮೊಬೈಲ್ಸ್ ಅಲೋ ಮಾಡಲ್ಲ. ನಾವು ಹೊರಗಡೆ ಪೂಜಾ ಸಾಮಗ್ರಿಗಳನ್ನು ತೊಗೊಳ್ತೀವಲ್ಲ, ಅಲ್ಲೇ ನಿಮಗೆ ಫೆಸಿಲಿಟಿ ಸಿಕ್ಕತ್ತೆ. ಅಂದರೆ ಎಲ್ಲ ಅಂಗಡಿಗಳಲ್ಲೂ ಲಾಕರ್ ಇಟ್ಟಿರ್ತಾರೆ. ಸೊ ಅಲ್ಲಿ ಪೂಜಾ ಸಾಮಾನು ತೊಗೊಂಡ್ರೆ ಲಾಕರ್ ಫ್ರೀ ಇರುತ್ತೆ. ದೇವಸ್ಥಾನದಲ್ಲೇ ಇತ್ತು, ಬಟ್ ನಮಗೆ ನಾವು ಹೋಗೋಷ್ಟರಲ್ಲಿ ಎಲ್ಲ ಲಾಕರ್ಗಳು ಫಿಲ್ ಆಗಿಬಿಟ್ಟಿತ್ತಂತೆ. ಸೊ ಹೊರಗಡೆನೇ ತೊಗೊಳ್ಳಿ ಅಂತ ಹೇಳಿದರು ನಮಗೆ. ಸೊ ಹಾಗಾಗಿ ನಾನು ಪೂಜೆಗೆ ಏನೇನು ವಸ್ತುಗಳು ತೊಗೋಬೇಕಿತ್ತು ಅವ್ರ ಹತ್ರನೇ ಒಂದು ಕವರಲ್ಲಿ ಇದೆಲ್ಲನೂ, ಅಂದರೆ ವ್ಯಾಸ್ಲಿನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಟ್ರೈಪಾಡ್ ಅದೆಲ್ಲ ಇಟ್ವಿ. ಮೊಬೈಲು ಮತ್ತು ಚಪ್ಪಲಿ ಎಲ್ಲ ನಾವು ದೇವಸ್ಥಾನದ ಒಳಗಡೆನೆ ಅದಕ್ಕೆ ಸಪ್ರೇಟ್ ಕೌಂಟರ್ಗಳಿದೆ, ಅಲ್ಲಿ ನಾವು ಇಡ್ಬೋದು. ಸೊ ಎಲ್ಲ ಫೆಸಿಲಿಟೀಸು ಇದೆ, ಏನು ಹೊರಗಡೆ ಇಡುವಂಥ ಒಂದು ಇದು ಬರಲ್ಲ. ಬಟ್ ಏನಂದರೆ ಕ್ರೌಡ್ ಜಾಸ್ತಿ ಇದ್ದಾಗ ನಮಗೆ ಲಾಕರ್ ಫೆಸಿಲಿಟಿ ಸಿಕ್ಕಿಲ್ಲ ಅಂದರೆ ಮಾತ್ರ ನಾವು ಹೊರಗಡೆ ಅಂಗಡಿಗಳಲ್ಲಿ ತೊಗೋಬೋದು. ಇದು ಗೇಟ್ ನಂಬರ್ 1 ಹೋಗುವಂಥ ರಸ್ತೆ ನೋಡಿ. ಈ ರಸ್ತೆಯಲ್ಲಿ ಕ್ಯೂ ಶುರು ಆಗುತ್ತೆ. ಹಾಗೆ ಅಕ್ಕಪಕ್ಕ ನಿಮಗೆ ಅಂಗಡಿಗಳಿದೆ. ಸೊ ಬೋರ್ ಆಗಲ್ಲ. ಆ ಅಂಗಡಿಗಳನ್ನು ನೋಡಿಕೊಂಡು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಬರ್ತಾ ಅನ್ನಪೂರ್ಣೇಶ್ವರಿ ಮತ್ತು ಕಾಶಿ ವಿಶಾಲಾಕ್ಷಿ ಅಮ್ಮನ ದರ್ಶನ ಮಾಡ್ಬೋದು. ಎಲ್ಲ ನೀವು ಸಂಧಿಗಳಲ್ಲೇ ಇದೆ, ಕೇಳ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ. ನಾವು ಈ ಕ್ಯೂ ಅಲ್ಲಿ ಹೋಗದೇ ಇದ್ದಿದ್ದಕ್ಕೆ ಕಾಶಿ ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಸಪ್ರೇಟಾಗಿ ಹೋದ್ವಿ. ಆವಾಗ ಕೇಳ್ಕೊಂಡು ಒಳಗಡೆ ಹೋದ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು. ಈಗ ನಾವು ಗೇಟ್ ನಂಬರ್ 4 ಅಲ್ಲಿಗೆ ಬರ್ತಾ ಇದ್ದೀವಿ. ಇದು ಅದರ ಒಂದು ಮೇನ್ ರೋಡು. ಇಲ್ಲಿ ಬಂದರೆ ನಮಗೆ ಆಫೀಸ್ ಇದೆ, ಅಂದರೆ ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಒಂದು ದೇವಸ್ಥಾನದ ಆಫೀಸ್ ಥರ ಇದೆ. ಅಲ್ಲಿ ಹೋದರೆ ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ. ಅಂದರೆ ಟಿಕೆಟ್ ತೊಗೊಳ್ಳೋದು ಮತ್ತು ಸ್ಪರ್ಶ ದರ್ಶನ ಏನಾದರೂ ಪೂಜೆ ಮಾಡೋದಿದ್ದರೆ ಅದಕ್ಕೆಲ್ಲ ಟಿಕೆಟ್ಗಳು ಸಿಕ್ಕತ್ತೆ. ಸ್ಪರ್ಶ ದರ್ಶನ ಬಂದು 12 ಗಂಟೆ, ಮಧ್ಯಾಹ್ನ 12 ಗಂಟೆಗಿದೆ. ಬೆಳಗ್ಗೆ 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಇರುತ್ತೆ ಅಂತ. ಸೊ ನಾವು ಬಂದಾಗ ಆ ದರ್ಶನ ಇರಲಿಲ್ಲ. ಬಟ್ ಕೇಳಿದ್ದೀನಿ ನಾನು, ಸ್ಪರ್ಶ ದರ್ಶನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಲಿಂಗ ಬಂದು, ಶಿವಲಿಂಗ ಬಂದು ತುಂಬ ಒಳಗಡೆಗಿರುತ್ತೆ. ಅದನ್ನು ಮುಟ್ಟೋದೇ ಒಂದು ಸಾಹಸ ಅಂತ ಹೇಳ್ತಾರೆ. ಕ್ಯೂನು ಸುಮಾರಾಗಿರುತ್ತೆ ಅಂತ ಸ್ಪರ್ಶ ದರ್ಶನ ಮಾಡೋಕ್ಕೆ. ಇಲ್ಲ ಅಂತಂದರೆ ನಾವು ದರ್ಶನ ಮಾಡ್ಬೋದು. ಅಲ್ಲಿ ದರ್ಶನಕ್ಕೆ ಹೋದ ತಕ್ಷಣ ಅವ್ರು ಹೇಳ್ತಾ ಇರ್ತಾರೆ ಬಾಬಾನ ನೋಡಿ ಅಂತ. ಯಾಕೆಂದರೆ ಎಷ್ಟೋ ಜನ ದೇವ್ರನ್ನೇ ನೋಡಿರಲ್ವಂತೆ, ಹಾಗೆ ಕೈ ಮುಕ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆಮೇಲೆ ಅಂದ್ಕೊಳ್ತಾರೆ, ಯಾಕೆಂದರೆ ಲಿಂಗ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಹಾಗಾಗಿ ದೇವ್ರನ್ನ ನೋಡಿ ಅಂತ ಹೇಳ್ತಾ ಇರ್ತಾರೆ. ನಮಗಂತೂ ದರ್ಶನ ತುಂಬಾ ಚೆನ್ನಾಗಾಯಿತು. ನಾನು ಪೂಜೆ ಎಲ್ಲ ತಗೊಂಡೋಗಿದ್ನಲ್ಲ ವಸ್ತುಗಳು, ಹಾಗೆ ಹಾಲಾಭಿಷೇಕ ಕೂಡ ಮಾಡಿದ್ದು ಒಂದು ಖುಷಿ ಆಯಿತು. ಈಗ ದೇವರ ದರ್ಶನ ಮಾಡಿಕೊಂಡು ನಮ್ಮ ಮೊಬೈಲ್ಗಳನ್ನು ತಗೊಂಡು ಹೊರಗಡೆ ಹೋಗಿ ಲಾಕರಲ್ಲಿ ನಮ್ಮ ವಸ್ತುಗಳನ್ನು ತಗೊಂಡು ನಾವು ಮಣಿಕರ್ಣಿಕಾ ಘಾಟ್ಗೆ ಹೋಗೋಣ. ಹೊರಗಡೆಯಿಂದನೇ ಹೋಗೋಣ. ಇಲ್ಲಿ ಕಾರಿಡಾರಿಂದ ಹೋಗ್ಬೋದಿತ್ತು, ಬಟ್ ನಮ್ಮ ವಸ್ತುಗಳು ಹೊರಗಡೆ ಇದೆ, ಮತ್ತೆ ಸುತ್ತಾಕೊಂಡು ನಾವು ವಾಪಸ್ ಬರಬೇಕಾಗುತ್ತೆ. ಹಾಗಾಗಿ ಇಲ್ಲಿಂದನೇ ಹೋಗ್ಬಿಟ್ಟು ಆಮೇಲೆ ನಾವು ಮಣಿಕರ್ಣಿಕಾ ಘಾಟಿಂದ ಇದು ದಶಾಶ್ವಮೇಧ ಘಾಟ್ವರೆಗೂ ನಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಿಮಗೆ ಈ ಕಾಶಿ ನಗರದಲ್ಲಿ ಎಲ್ಲೇ ಹೋದರೂ ನಿಮಗೆ ದೇವರ ಒಂದು ಚಿತ್ರಗಳು, ಸಣ್ಣ ಸಣ್ಣ ಪುಟ್ಟ ಮಂದಿರಗಳು ಕಾಣಿಸುತ್ತೆ. ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ನೀಟಾಗಿದೆ. ಒಂದೊಂದು ಕಡೆ ಅಲ್ಲಲ್ಲಿ ಗಲೀಜು ಕೂಡ ಕಾಣಿಸುತ್ತೆ. ಮತ್ತು ಸಂಧಿಗಳಲ್ಲೆಲ್ಲ ನಿಮಗೆ ಶಾಪಿಂಗ್ ಸೀರೆ ಅಂಗಡಿಗಳು ಸಿಕ್ಕತ್ತೆ. ಸ್ವಲ್ಪ ಸಮಯ ಇದ್ದು ನೀವು ಆರಾಮಾಗಿ ನೋಡಿಕೊಂಡು ಶಾಪಿಂಗ್ ಮಾಡ್ಬೋದು. ಇಲ್ಲಿ ಎಲ್ಲ ಸೀರೆಗಳು ತುಂಬ ಫೇಮಸ್ಸು, ಬನಾರಸ್ ಸೀರೆ, ಹಾಗೆ ಬಳೆಗಳು ತುಂಬ ಚೆನ್ನಾಗಿ ಸಿಕ್ಕತ್ತೆ ಅಂತ. ಹಾಗೆ ಹಿತ್ತಾಳೆ ಪಾತ್ರೆಗಳು ಮತ್ತು ಪೂಜಾ ವಿಗ್ರಹಗಳು ಅವೆಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಎಲ್ಲ ಕಡೆ ಕಡಿಮೆ ಬೆಲೆಗೆ ಸಿಕ್ಕತ್ತೆ. ಅದನ್ನು ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ವಾಶ್ ಮಾಡ್ತಾ ಫೇಡ್ ಆಗಿಬಿಡತ್ತೆ. ಅದು ಒಳ್ಳೆಯದು ಅಲ್ಲ ಪೂಜಾ ರೂಮ್ಗಳಲ್ಲಿ ಇಡೋದು. ಸೊ ನೋಡಿ ನೀವು ಚೆನ್ನಾಗಿರೋ ಕಡೆ ಶಾಪಿಂಗ್ ಮಾಡ್ಬೋದು. ಸೊ ಮಣಿಕರ್ಣಿಕಾ ಘಾಟ್ ಕಡೆ ಹೊರಟಾಗ ನಮಗೆ ಅಲ್ಲಲ್ಲಿ ಈ ಥರ ಸ್ಟಾಲ್ಗಳು ಕಾಣಿಸ್ತಾ ಇತ್ತು. ಟ್ರೆಡಿಷನಲ್ ರೀತಿಯಲ್ಲಿ ಮಾಡುವಂಥ ಲಸ್ಸಿ ಆಗಿರ್ಬೋದು ಅಥವಾ ಮಲಾಯಿ ರೋಲು, ಇವೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು. ಸ್ಟ್ರೀಟ್ ಫುಡ್ಡನ್ನು ನಾವು ಒಂದೇ
ಇನ್ನೊಂದು ಸಾರಿ ಟೇಸ್ಟ್ ಮಾಡಿದ್ದಿದ್ದು ಇನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಆಗಲೇ ಬಿಸಿಲು ಕೂಡ ಜಾಸ್ತಿ ಇತ್ತು. ಸರಿ ಲಸ್ಸಿ ಕುಡಿಯೋಣ ಅಂತ ಅಂದ್ಕೊಂಡು ಇಲ್ಲಿ ನಿಲ್ಲಿಸಿದ್ವಿ. ಸೊ ಲಸ್ಸಿನ ನೋಡಿ ಅವರು ಕಡಗೋಲಿಂದನೇ ಕಡಿತಾ ಇದ್ದಾರೆ. ಇದೊಂಥರ ಹಳೆಯ ಕಾಲದ ಪದ್ಧತಿಯನ್ನು ಈಗಲೂ ಕೂಡ ಇಲ್ಲಿ ಫಾಲೋ ಮಾಡ್ತಾರೆ ಅಂತ ಅನಿಸುತ್ತೆ. ಮತ್ತು ನೀಟಾಗಿ ಕೂಡ ಇತ್ತು ಅಂಗಡಿ ಅವ್ರು ಮಾಡ್ತಾ ಇದ್ದಿದ್ದ ರೀತಿ. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡಿ ಲಸ್ಸಿನ ಕುಡಿದು ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆಯಿಂದ ನಾವು ಬ್ರೇಕ್ಫಾಸ್ಟ್ ಕೂಡ ಇಲ್ಲ. ಸೊ ಇದೇ ಬ್ರೇಕ್ಫಾಸ್ಟ್ ಥರನೂ ಆಗೋಗ್ಬಿಡುತ್ತೆ. ಇವೆಲ್ಲ ಸ್ವಲ್ಪ ಹೆವಿ ಅಲ್ವಾ, ಕ್ಯಾಲರೀಸ್ ಕೂಡ ಜಾಸ್ತಿ. ಹಾಗೆ ಇಲ್ಲಿ ಮಲಾಯಿ ರೋಲ್ ತುಂಬಾ ಚೆನ್ನಾಗಿತ್ತು. ಸೊ ಸ್ಟ್ರೀಟ್ ಫುಡ್ಡನ್ನು ಟೇಸ್ಟ್ ಮಾಡುವಂಥ ಸಮಯ. ಇಲ್ಲಿ ಲಸ್ಸಿ ಎಲ್ಲನೂ ನಿಮಗೆ ಈ ಥರ ಸಣ್ಣ ಸಣ್ಣ ಮಡಿಕೆಗಳಲ್ಲಿ ಕೊಡ್ತಾರೆ. ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಫ್ಲೇವರು, ಮಡಿಕೆದು ಫ್ಲೇವರು ಎರಡೂ ಸೇರಿಕೊಂಡು ಟೇಸ್ಟು ಬಹಳನೇ ಚೆನ್ನಾಗಿತ್ತು. ಕಾಶಿಗೆ ಬಂದವರು ಖಂಡಿತ ಸ್ಟ್ರೀಟ್ ಫುಡ್ಡನ್ನು, ಹಾಗೆ ಇಲ್ಲಿ ಸಿಕ್ಕುವಂಥ ಬನಾರಸಿ ಸೀರೆ, ಹಾಗೆ ಬಳೆಗಳು, ಹಿತ್ತಾಳೆ ಪೂಜಾ ಪಾತ್ರೆಗಳು ಇವೆಲ್ಲನೂ ಖಂಡಿತ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಒಂದು ನೆನಪಿಗೆ ಇದ್ದೇ ಇರುತ್ತಲ್ವ, ಒಂದು ಯಾವಾಗಲೂ ನಾವು ಕಾಶಿಯಿಂದ ತಂದಿದ್ವಿ ಅಂತ ಹೇಳ್ಕೊಬೋದು ಅನ್ನೋ ರೀತಿಯಲ್ಲಿರುತ್ತೆ. ಲಸ್ಸಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದ್ರ ಮೇಲೆ ಕೇಸರಿದೇನೋ ಒಂದು ಇದನ್ನು ಹಾಕಿದ್ರು, ಏನು ಹೇಳ್ತಾರೆ ಲಿಕ್ವಿಡ್, ಅದು ಹೆಸರೇನೋ ಗೊತ್ತಿಲ್ಲ, ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತಾಯಿತ್ತು. ಮಣ್ಣಿನ ಮಡಿಕೆಯಲ್ಲಿ ಕುಡಿಯೋದೇ ಒಂಥರ ಖುಷಿ. ಈಗ ಇಲ್ಲಿಂದ ನಾವು ಪಕ್ಕದಲ್ಲೇ ಕಚೋರಿ ಮಾಡ್ತಾಯಿದ್ರು, ಅಂದರೆ ಮಿನಿ ಕಚೋರಿ, ಮಿನಿ ಸಮೋಸ. ಇದೇ ನಿಮಗೆ ತುಂಬ ಎಲ್ಲ ಕಡೆ ಇದೇ ಸಿಗ್ತಾ ಇರುತ್ತೆ. ಅದಕ್ಕೆ ಜೊತೆಯಾಗಿ ಆಲೂಗಡ್ಡೆ ಮತ್ತು ಕಡಲೆ ಹಾಕಿ ಕರಿ ಮಾಡಿರ್ತಾರೆ. ಅದ್ರ ಮೇಲೆ ಸ್ವಲ್ಪ ಆನಿಯನ್ಸ್ ಹಾಕಿ ಕೊಡ್ತಾರೆ. ಮೀಠಾ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಇರುತ್ತೆ. ಮೀಠಾ ಚಟ್ನಿ ಸಿಕ್ಕಲಿಲ್ಲ ನಮಗೆ, ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಟೇಸ್ಟ್ ಮಾಡ್ಬೋದು. ಒಂದು ಕಚೋಡಿ ತೊಗೊಂಡ್ವಿ, ಒಂದು ಸಮೋಸ ತೊಗೊಂಡ್ವಿ, ಟೇಸ್ಟ್ ಮಾಡೋಣ ಅಂತ. ಚೆನ್ನಾಗಿತ್ತು ಕೂಡ, ಒಂಥರ ಡಿಫ್ರೆಂಟಾಗಿತ್ತು. ಸೊ ಬೆಳಿಗ್ಗೆ ಬೇರೆ ಹೊಟ್ಟೆ ಹಸಿತಾ ಇತ್ತಲ್ಲ, ಸೊ ಇದನ್ನು ತಿಂದ ತಕ್ಷಣ ಹೊಟ್ಟೆ ಫುಲ್ಲಾಗೋಯಿತು. ನಾನು ನೀರು ಕುಡಿಯೋಕೆ ಹೋದೆ. ಆ ನೀರು ಬಾಟ್ಲ್ ತುಂಬ ಸಾಫ್ಟಾಗಿತ್ತು. ಮೇಲ್ಗಡೆ ನಮ್ಮ ಯಜಮಾನ್ರ ಮೇಲೆ ನೀರು ಚಲ್ತು. ಅವ್ರು ಹೇಳ್ತಾಯಿದ್ರು, ಯಾವಾಗಲೂ ಹೀಗೆ ಮಾಡ್ತೀಯ, ಏನೋ ಒಂದೊಂದು ಉಲ್ಟಾ ಪಲ್ಟಾ ಮಾಡ್ತಾ ಇರ್ತೀಯ ಅಂತ ಹೇಳ್ತಾಯಿದ್ರು. ನಾನೇನು ಬೇಕಂತ ಮಾಡ್ದನಾ ಹೇಳಿ. ಕಾಶಿಯಲ್ಲಿ ಇದೊಂದು ವಿಶೇಷ, ಸಣ್ಣ ಪುಟ್ಟ ಗಲ್ಲಿಗಳಲ್ಲೇ ನಾವು ಈ ಕಡೆ ಘಾಟ್ಗಾಗಲಿ ಅಥವಾ ದೇವಸ್ಥಾನಕ್ಕಾಗಲಿ ಬರಬೇಕಾಗತ್ತೆ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ನಾವೀಗ ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ಸ್ನಾನ ಮಾಡ್ಕೋಬೋದು. ಸ್ನಾನ ಮಾಡಿಕೊಂಡು ಯಾರಾದರೂ ಪುಣ್ಯ ಕಾರ್ಯಗಳು ಮಾಡಬೇಕಂತಂದರೆ ಇಲ್ಲಿ ಸುಮಾರು ಪೂಜಾರಿಗಳಿರ್ತಾರೆ, ಅವ್ರ ಹತ್ರ ಕೇಳ್ಕೊಂಡು ಮಾಡ್ಬೋದು. ನಮಗೆ ಆ ಥರ ಯಾವುದೂ ಇರಲಿಲ್ಲ, ಹಾಗಾಗಿ ನಾವೇನೂ ಆ ಪೂಜೆ ಮಾಡಲಿಲ್ಲ. ಬರೀ ದೊಡ್ಡವ್ರನ್ನ ನೆನೆಸ್ಕೊಂಡು ಗಂಗಾ ನದಿಯಲ್ಲಿ ದೀಪಗಳನ್ನು ಬಿಟ್ಟಿದ್ದೆ ಅಷ್ಟೇ. ಈ ಗೋಪುರದ ಬಗ್ಗೆ ಒಂದು ಸ್ಟೋರಿನೇ ಇದೆ. ಇದು ಲೈಟಾಗಿ ವಾಲ್ಕೊಂಡಿದೆ, ಮತ್ತು ಇದು ಮಳೆ ಸೀಸನ್ನಲ್ಲಿ ಅದು ಅರ್ಧದಷ್ಟು ಮುಳುಗೋಗ್ಬಿಡುತ್ತೆ, ಅಂದರೆ ಆ ದೇವಸ್ಥಾನನೇ ಮುಳುಗೋಗುತ್ತೆ ಅಂತ. ಹಾಗೆ ಈಗ ಮಣಿಕರ್ಣಿಕಾ ಘಾಟಲ್ಲಿ ಬಂದರೆ ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಿಸೋದು ಈ ಸೌದೆಗಳು 24 hours ಉರಿತಾನೇ ಇರುತ್ತೆ ಅಂತ. ಯಾರ್ದಾದ್ರೂ ಒಂದೊಂದು ಹೆಣ ಬರ್ತಾನೆ ಇರುತ್ತೆ, ಅದನ್ನು ಸುಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಕಾಶಿಗೆ ಹೋದವರು ಹೆಣನ ಕೂಡ ನೋಡ್ತಾರೆ. ಎಲ್ಲಾದರೂ ಒಂದು ಕಡೆ ನಮಗೆ ಮುಂದೆ ಬರುತ್ತೆ, ನಮ್ಮ ಮುಂದೆ ಬಂದು ಅದು ಹೋಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಜೀವನ ಇಷ್ಟೇನಾ ಅಂತ ಅನಿಸುತ್ತೆ. ಎಷ್ಟೇ ಆಸ್ತಿ ಅಂತಸ್ತು ಇದ್ದರೆ ಕೊನೆಗೆ ನಮ್ಮ ಸ್ಥಿತಿ ಹೇಗಿರುತ್ತೆ, ಏನಾಗುತ್ತೆ ಅನ್ನೋ ಒಂದು ದರ್ಶನ ಈ ಮಣಿಕರ್ಣಿಕಾ ಘಾಟಲ್ಲಿ ಆಗಿಬಿಡುತ್ತೆ. ಇಷ್ಟೇ ನಮ್ಮ ಲೈಫು ಅಂತ ಅನಿಸ್ಬಿಡುತ್ತೆ. ಜೀವನದ ಒಂದು ದರ್ಶನ ಅಂತ ಹೇಳ್ಬೋದು. ಎಷ್ಟೇ ಕಾಸಿದ್ರೂ ಕೊನೆಗೆ ನಾವು ಎಲ್ಲಿ ಹೋಗಬೇಕೋ ಅದನ್ನು ಇಲ್ಲಿ ತೋರಿಸುತ್ತೆ. ಕಾಶಿ ಪಟ್ಟಣದಲ್ಲಿ ಬಂದರೆ ಗೊತ್ತಾಗುತ್ತೆ. ಅಲ್ಲಲ್ಲಿ ಒಂದಷ್ಟು ಕಡೆ, ಅಂದರೆ ಮಣಿಕರ್ಣಿಕಾ ಘಾಟಲ್ಲಿ ಒಂದು 2-3 ಕಡೆ ಅಲ್ಲಲ್ಲಿ ಹೆಣಗಳನ್ನು ಸುಡ್ತಾ ಇರ್ತಾರೆ. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬಂದರೆ ಈಗಷ್ಟೇ ಲೋಕಾರ್ಪಣೆ ಆಗಿರುವಂಥ ನಮ್ಮ ಕಾರಿಡಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ. ಬಟ್ ತುಂಬ ಬಿಸಿಲಿತ್ತು. ಇಲ್ಲಿಂದನೂ ನಾವು ದರ್ಶನಕ್ಕೆ ಹೋಗ್ಬೋದು. ಇಲ್ಲೇ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ಯೂ ಅಂತೀರಾ. ಬಿಸಿಲಿನ ಒಂದು ಧಗೆ ಇದ್ದರೂ ಅದರ ಪರಿವೇನೇ ಇಲ್ಲದೆ ಎಲ್ಲರೂ ದೇವರ ದರ್ಶನಕ್ಕೆ ಅಂತ ಆ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಕ್ಯೂನಲ್ಲಿ ನಿಂತ್ಕೊಂಡು. ನಮಗೆ ಕಷ್ಟ ಅನ್ನಿಸ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಆದರೆ ಅದರ ಯಾವುದೇ ಪರಿವೇ ಇಲ್ಲದೆ ದೇವರ ದರ್ಶನ ಮಾಡಬೇಕು ಅನ್ನೋದಷ್ಟೇ ಜನಗಳ ಒಂದು ಮನಸ್ಸಲ್ಲಿತ್ತು ಅಂತ ಅನಿಸುತ್ತೆ. ಅಷ್ಟು ಪವಿತ್ರವಾದಂಥ ಒಂದು ಸ್ಥಾನ ಇದು, ಕಾಶಿ ವಿಶ್ವನಾಥನ ಒಂದು ಮಂದಿರ ಇರುವಂಥ ಜಾಗ. ಹಾಗೆ ಯಾರಾದರೂ ಹಿರಿಯರನ್ನ ಕೇಳಿದ್ರೆ ಸಾಯೋಕ್ಕೆ ಮುಂಚೆ ನಾವು ಈ ಕಾಶಿ
ಹೋಗಬೇಕು, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು, ಗಂಗಾ ಅಲ್ಲಿ ಸ್ನಾನ ಮಾಡಿ ಆಮೇಲೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಒಂದು ಮೋಕ್ಷ, ನಮಗೆ ಮೋಕ್ಷ ಸಿಕ್ಕುವಂಥ ಜಾಗ ನೋಡಿ. ಹಾಗೆ ಮುಂಚೆ ಎಲ್ಲ ಬರೀ ವಯಸ್ಸಾದವ್ರು ಮಾತ್ರ ಕಾಶಿಗೆ ಬರಬೇಕು ಅಂತ ಒಂದು ಇತ್ತು, ಆದರೆ ಈಗ ಹಾಗಲ್ಲ. ಚಿಕ್ಕವರಿಂದ ಎಳೆಯ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ರು. ಎಲ್ಲರೂ ಬರುವಂಥ ಜಾಗ, ಒಂದು ಖುಷಿ ಕೊಡುತ್ತೆ ಈ ಜಾಗಗಳಿಗೆ ಬಂದಾಗ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ ಅನಿಸುತ್ತೆ, ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಬಿಸಿಲಿತ್ತು. ಈಗ ಸದ್ಯಕ್ಕೆ ರೂಮ್ಗೆ ಹೋಗಬೇಕು, ಆಮೇಲೆ ಇನ್ನೂ 2 ದೇವಸ್ಥಾನಗಳ ವಿಸಿಟ್ ಇದೆ. ಮತ್ತು ಸಾಯಂಕಾಲ ಗಂಗಾ ಆರತಿನ ಮಿಸ್ ಮಾಡೋ ಮಾತೇ ಇಲ್ಲ. ಸೊ ಗಂಗಾ ಆರತಿಗೆ ಬಂದಾಗ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಗಂಗಾ ಆರತಿ ವಿಡಿಯೋನ ನೋಡೋಕ್ಕೆ ನೀವು ಕೂಡ ಕಾಯ್ತಾ ಇರ್ತೀರಲ್ಲ. ಹಾಗೆ ನೀವು ಯಾರಾದರೂ ಕಾಶಿಗೆ ಹೋಗಿದ್ದೀರಾ ಅಥವಾ ಹೋಗೋ ಪ್ಲ್ಯಾನ್ ಇದೆಯಾ ಅನ್ನೋದನ್ನು ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಬೆಸ್ಟು ವಿಸಿಟಿಂಗ್ ಟೈಮ್ ಬಂದು ಅಕ್ಟೋಬರಿಂದ ಫೆಬ್ರವರಿವರೆಗೂ ಅಂತೆ. ಅದಾದಮೇಲೆ ಸಮ್ಮರ್ ಶುರುವಾಗ್ಬಿಡುತ್ತೆ, ತುಂಬಾ ಬಿಸಿಲಿರುತ್ತೆ. ಅದರ ನೆಕ್ಸ್ಟು ಮಳೆ ಸೀಸನ್ನು, ಅದು ಕೂಡ ಅಷ್ಟು ಒಳ್ಳೆಯದಲ್ಲ ಅಂತಾರೆ. ಸೊ ಹೋಗೋರು ಯಾರಾದರೂ ಪ್ಲ್ಯಾನ್ ಮಾಡೋ ಹಾಗಿದ್ರೆ ಅಕ್ಟೋಬರಿಂದ ಫೆಬ್ರವರಿ ಒಳ್ಳೆ ಟೈಮು. ಆ ಟೈಮಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕ್ಲೈಮೇಟು. ಹಾಗೆ ನೀವು ಹೋಗುವಂಥ ಆ ಸಮಯ ಕೂಡ ಒಳ್ಳೆಯದು. ಈಗ ನಾನು ಈ ಬ್ಲಾಗನ್ನು ನಿಲ್ಲಿಸ್ತೀನಿ. ಗಂಗಾ ಆರತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಲ್ಲ, ವೆಯ್ಟ್ ಮಾಡಿ. ನಮಸ್ಕಾರ.